ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಪೂಜಾ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕಾಯಿ ಹಾಲು ಹಾಗೆ ಪೂರಿನ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಮೊದಲು 1 ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರು, ನೋಡಿ 1/2 kg ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಚಪಾತಿ ಹಿಟ್ಟನ್ನು. ಚೆನ್ನಾಗಿ ಕಲಿಸ್ಕೊಳ್ಳಿ. ಸಾಲ್ಟನ್ನು ಸೇರಿಸಿ ಹಾಗೆ ಸ್ವಲ್ಪ ನೀರು ಸೇರಿಸಿ ಈ ರೀತಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ಇದನ್ನು ಒಂದು 20 ಮಿನಿಟ್ಸು ಹಾಗೆ ಬಿಡಿ. ಫ್ರೆಂಡ್ಸ್, ಪೂರಿ ಜೊತೆ ಕಾಯಿ ಹಾಲು ಮಾಡೋದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಬನ್ನಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಒಂದು 1/2 ಬೌಲಷ್ಟು ಶುಗರ್ ತೊಗೊಂಡಿದ್ದೀನಿ, ಹಾಗೆ 1 ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ, ಹಾಗೆ 1 ಬೌಲಷ್ಟು ಕೊಕೊನಟ್ ತೊಗೊಂಡಿದ್ದೀನಿ, ಹಾಗೆ ಒಂದು 3 ಟೇಬಲ್ ಸ್ಪೂನಷ್ಟು ಹುರಿಗಡಲೆಯನ್ನು ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ತೊಗೊಂಡಿದ್ದೀನಿ, ಹಾಗೆ ಒಂದು 3 ಟೇಬಲ್ ಸ್ಪೂನಷ್ಟು ಗ್ರೌಂಡ್ ನಟ್ಸ್ ತೊಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಯಾವ ರೀತಿ ಮಾಡೋದು ಬನ್ನಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಈ ಗಸಗಸೆಯನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಅಷ್ಟೇ, ಸ್ವಲ್ಪ ಫ್ರೈ ಆದರೆ ಸಾಕು ಫ್ರೆಂಡ್ಸ್. ಇದನ್ನು ಒಂದು ಜಾರ್ಗೆ ಹಾಕ್ಕೊಳ್ಳೋಣ. ಗ್ರೌಂಡ್ ನಟ್ಸು ಕೂಡ ಹಾಕ್ಕೊಳ್ಳೋಣ, ಹಾಗೆ ಇದು ಹುರಿಗಡಲೆಯನ್ನು ಹಾಕ್ಕೊಳ್ಳೋಣ, ಕೊಕೊನಟ್, ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್. ನೋಡಿ, ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಈ ಹಾಲನ್ನು ಈ ಪ್ಯಾನ್ಗೆ ಸೇರಿಸ್ಕೊಳ್ಳಿ. ರುಬ್ಬಿರೋಂಥ ಮಿಶ್ರಣವನ್ನು ಸೇರಿಸ್ಕೊಳ್ಳಿ. ನೋಡಿ, ಶುಗರನ್ನು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಫ್ಲೇವರ್ಗೆ ಒಂದು 3 ಲವಂಗ, 2 ಏಲಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಒಂದು 20 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನು ಇದನ್ನು ಈ ಕಡೆ ಸೈಡ್ ಇಟ್ಕೋತೀನಿ, ಯಾಕಂದರೆ ಈ ಕಡೆ ಪೂರಿ ಮಾಡಬೇಕಲ್ವ, ಸೊ ಹಾಗಾಗಿ ಈ ಸೈಡು ಸ್ಟವ್. ನೋಡಿ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಉಪ್ಪು ಬರ್ತಾ ಇದೆ. ಈ ಥರ ತಿರುಗಿಸ್ತಾ ಇರಿ, ತಳ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಸೊ ಹಾಗಾಗಿ ಫ್ರೆಂಡ್ಸ್. ನೋಡಿ, ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇಷ್ಟು ಚಿಕ್ಕದಾಗಿ ತಗೊಳ್ಳಿ ಹಿಟ್ಟನ್ನು. ಇಷ್ಟು ಚಿಕ್ಕದಾಗಿ ತಗೊಳ್ಳಿ ಹಿಟ್ಟನ್ನು.